ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಹಂಗಿತ್ತು ಗಾಣಿ ಹಡಗಿದ್ದಂಗಿತ್ತು. ಇಡೀ ನಮ್ಮ ಡಿಸ್ಟಿಕ್ ಅಲ್ಲೇ ಯಾರ ಹತ್ರನೂ ಇಲ್ಲ, ಒನ್ ಆ್ಯಂಡ್ ಓನ್ಲಿ ಒನ್ ಪೀಸ್ ಇಪ್ಪುದು. ಅದು ಇವತ್ತು ನಾನು ತಂದು ರಿವ್ಯೂ ಮಾಡ್ತಿದ್ದೆ ನಿಮ್ಮ ಎದುರ. ಎಷ್ಟು ಗಾಳಿ ಇರಲಿ ಸೊಯ್ಯ ನುಗ್ಗುತ್ತೆ. ಇದ್ರಲ್ಲಿ 3 ಕ್ಯಾಮ್ರಾ ಬತ್ತು. ಹ್ಯಾಸಲ್ ಬ್ಲೇಡ್ ಕ್ಯಾಮ್ರಾ ಕೊಟ್ಟಿರಿ, ವರ್ಲ್ಡ್ ಕಾಸ್ಟ್ಲಿಯಸ್ಟ್ ಕ್ಯಾಮ್ರಾ ಅನ್ಲಕ್ಕೆ ಹ್ಯಾಸಲ್ ಬ್ಲೇಡ್ ಅರ್ಧ ಇಪ್ಪುದು. ಔಟ್ಪುಟ್ ಅಂತೂ ಸಖತ್ತಾಗಿರುತ್ತೆ. ನಾವು ಇಲ್ಲಿ ನಿಂತಲ್ಲಿಂದ 15 ಕಿಲೋಮೀಟರ್ ದೂರ ಕಳಿಸ್ಲಕ್ಕ ಇಡೀ ಡ್ರೋನೇ ರೈಟಿಗೆ ಹೋಯ್ಕಂದೇಳಿ ಹೇಳುದಿದ್ರೆ ಇದು ರೈಟಿಗೆ ಹೋದ್. ಈಗ ಬನ್ನಿ ಮೇಲೆ ಹಾರಿಸ್ತೆ ಹೊಯ್ಲಿ ಕಾಂಬ. ಮಿಸ್ಟರ್ ಡೋನಾ ವಿಡಿಯೋಸ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಲ್ಲಿ ರೀಸನ್ ಅಂತಂದೇಳಿ ಹೇಳ್ರೆ, ನನ್ನ ಪಕ್ಕದಲ್ಲಿ ಕಾಣ್ತಿದ್ರಿ 2 ಡ್ರೋನ್ ಇತ್ತು. ಒಂದು Air 2S, ಇನ್ನೊಂದು Mavic 3 Pro. ಇದು ಸ್ಪೆಷಲ್ ಅಂತಂದೇಳಿ ಹೇಳ್ರೆ, Air 2S ಆಲ್ಮೋಸ್ಟ್ ಎಲ್ಲರ ಹತ್ರ ಇತ್ತು, ಬಟ್ Mavic 3 Pro ಇಡೀ ನಮ್ಮ ಡಿಸ್ಟಿಕಲ್ಲೇ ಯಾರ ಹತ್ರನೂ ಇಲ್ಲ, ಒನ್ ಆ್ಯಂಡ್ ಓನ್ಲಿ ಒನ್ ಪೀಸ್ ಇಪ್ಪುದು. ಅದು ಇವತ್ತು ನಾನು ತಂದು ರಿವ್ಯೂ ಮಾಡ್ತಿದ್ದೆ ನಿಮ್ಮ ಎದುರ. ಬನ್ನಿ. ಹ್ಯಾಂಗಿತ್ತು ಗಾಣಿ ಹಡಗಿದ್ದಂಗಿತ್ತು. ಆ್ಯಕ್ಚುಲಿ ಇದು Mavic 3 Pro ಎಂತ ಕೇಳಿದೆ ಅಂತೇಳಿ ಹೇಳಿದ್ರೆ, Mavic 3 ಕ್ಲಾಸಿಕ್ ಒಂದು 2 ಇತ್ತು, ಉಡುಪಿ ಡಿಸ್ಟಿಕಲ್ಲ ಇತ್ತು. ಬಟ್ ಈ ವರ್ಷ ನಮ್ಮದು ಯಾವುದೂ ಇಲ್ಲ. ಅದರೆಲ್ಲ ಕಂಡ್ರೆ ನೀವು ಸಿಂಗಲ್ ಕ್ಯಾಮ್ರಾ ಇತ್ತು. ಬಟ್ ಇದು ಡೀಟೇಲ್ಸ್ ನಾನು ನಿಮ್ಗೆ ಅಂತಂದೇಳಿ ಹೇಳ್ತೆ. ಕಾಮ್ಕೆ ಒಂಥರ ಅಬ್ರ ಇತ್ತು, ಸಖತ್ತಿತ್ತು, ಕೈಗೆ ಹಿಡ್ಕೊಂಡ್ ಫೀಲೇ ಬೇರೆ. ಎಂತಕಂದ್ರೆ ನನ್ನ ಹತ್ರ ಇದ್ದದ್ದು Air 2S ಇಲ್ಕಣಿ, ಇದು Air 2S, ಇದು Mavic 3 Pro. ಹ್ಯೂಜ್ ಡಿಫ್ರೆನ್ಸ್ ಇತ್ತು ಸೈಜಿಗೆ. ಇಲ್ಗಣಿ ನಿಮ್ಗೆ ಕಾಣ್ಲ ಗೊತ್ತಾಗ್ಬೋದು, ಬಟ್ ವಿಡಿಯೋದಲ್ಲಿ ಕಾಮ್ಕು ಇಲ್ಲೂ ತುಂಬ ಡಿಫ್ರೆನ್ಸ್ ಇತ್ತು. ಫ್ರಂಟು ಅಷ್ಟೇ. ಇಲ್ಗಣಿ ಓಕೆ, ಇವತ್ತು Air 2S ಬೇಡ, Air 2S ರಿವ್ಯೂ ಬೇಕಂದೇಳಿ ಹೇಳ್ರಿ ಕಮೆಂಟ್ ಮಾಡಿ, ನಾನು ಮಾಡ್ತೆ, ಇನ್ನೊಂದು ವಿಡಿಯೋ ಮಾಡ್ತೆ. ಅದಕ್ಕೆ ಸದ್ಯಕ್ಕೆ ಇದು Mavic 3 Proದು ರಿವ್ಯೂ ಮಾಡುವ. ಫಸ್ಟ್ ಆಫ್ ಆಲ್ ಬಂದು ಒಂದು ಬ್ಯಾಗ್ ಬತ್ತು. ತಿಳ್ಕಣಿ ಸಕ್ಕದಿತ್ತು ಬ್ಯಾಗ್. ಇದೀಗ ಬಂದು ಲೇಟೆಸ್ಟ್ ಮಾಡಲ್. ಈ ಥರ ಬ್ಯಾಗ್ ಬತ್ತಲೈತೆ ಹಳಿ ಡ್ರೋನಿಗೆಲ್ಲ. ಮುಂಚೆ ನನ್ನ ಹತ್ರ Phantom 4 Pro ಇದ್ದಿತ್ತು, ಹಳಿ ಫಸ್ಟ್ ಡ್ರೋನ್. ಅದು ಒಳ್ಳೆ ಹಡ್ಗು ಗಡಗಿತ್ತು, ಇಷ್ಟು ದೊಡ್ಡದಿತ್ತು. ಅದು ಒಂಥರ ಸೂಟ್ ಕೇಸ್ ಥರ ಬತ್ತಿತ್ತು. ಅದು ಕಂಟ್ರೋಲರ್, ಒಂದು ಬ್ಯಾಟ್ರಿ ಅದೆಲ್ಲ ಐಕೊಂಡು ಹೋಗ್ಕೊ ಕ್ಯಾರಿ ಮಾಡೋ ದೊಡ್ಡದಿತ್ತು. ಈಗ ಬತ್ತ ಅಂತ ಇತ್ತು, ಡ್ರೋನಿಂದು ಸೈಜ್ ಅಂಬು ಸಣ್ಣದು ಮಾಡ್ತಾ ಬಂದರು. ಸಣ್ಣದು ಮಾಡ್ತಿದ್ರು, ಫೀಚರ್ಸ್ ಎಲ್ಲ ದೊಡ್ಡದು ಮಾಡ್ತಿದ್ರು, ಗೊತ್ತಾಯ್ತಾ. ಈಗ ಈ ಸೈಜಿಗೆ ಆ ಹಳಿ ಡ್ರೋನ್ ಎಂತ ಇತ್ತು, ಅದರಲ್ಲಿ ಫೀಚರ್ಸ್ ಎಲ್ಲ ಇದರಲ್ಲಿ ಇತ್ತು, ಅದಕ್ಕಿಂತ ಜಾಸ್ತಿ ಇತ್ತು ಇದ್ರಲ್ಲಿ. ಒಂಥರ ಆಪ್ರೇಟ್ ಮಾಡ್ಕೊ ಖುಷಿ ಆಯ್ತು. ಅದು ಗಾಳಿ ಎಲ್ಲ ಬಂದರೆ ಹಿಂಗೆಲ್ಲ ಆತಿತ್ತು. ಬಟ್ ಎಷ್ಟು ಗಾಳಿ ಇರಲಿ ಸೊಯ್ಯ ನುಗ್ಗತ್ತೆ. ವಿಡಿಯೋನು ಅಷ್ಟೇ, ಟ್ರಾನ್ಸ್ಮಿಷನ್ನು ಅಷ್ಟೇ ಸ್ಮೂತ್ ಇರುತ್ತೆ. ಆಪ್ರೇಟ್ ಮಾಡೋಕ್ಕೂ ಖುಷಿ ಆಯ್ತು ಈ ಡ್ರೋನು. ಎಲ್ಲಿಂದ ಶುರು ಮಾಡುವ ಬನ್ನಿ. ಆ್ಯಕ್ಚುಲಿ ಬ್ಯಾಗಲ್ಲಿ ಎಂತೆಲ್ಲ ಬರ್ತಂದೇಳಿ ಹೇಳ್ತೇನೆ ನಿಮಗೆ. ಇದು ಬಂದು ಕಾಂಬೋ ಪ್ಯಾಕ್ ತಗೊಂಡಿರು. ಕಾಂಬೋ ಪ್ಯಾಕಿಗೆ ಎಷ್ಟಾಯ್ತು ಅಂದರೆ 3 ಲಕ್ಷ ರೂಪಾಯಿ ಇತ್ತು. ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟೇ. ನಾನು ಹೇಳಿದೆ ಬೇಡ ಬ್ರೋ, ನೀನು Mavic Air 3 ತಗೋ ಅಂದೇಳಿ ಅವನಿಗೆ ಸಜೆಸ್ಟ್ ಮಾಡಿದ್ದೆ. ಸಾಕೆ ಎಂತಂದರೆ ನಮ್ಮದು ಫೀಲ್ಡಿಗೆ Air 3 ಸಾಕಿತ್ತು. ಈ ಜನ ಹೋಗಿ ಸೀದಾ Mavic 3 Pro ತಗೊ ಬಂದಿರ. ನನ್ನ ಫ್ರೆಂಡಿನ ಡ್ರೋನ್ ಇದು, ಸಾಗರ್ ಅಂದೇಳಿ ಅವ್ರ ಡ್ರೋನ್. ನಂಗೆ ಒಂಚೂರು ಶಾಕ್ ಐತಿ ಅಂತ ಮಾರೆ ಈ ಜನ ಇದು ತಗೊಂಡ್ರೆ. ಎಂತಕಂದರೆ 3 ಲಕ್ಷ ಬೀಳುತ್ತೆ ಒಂದು ಡ್ರೋನಿಗೆ. ನೀನು ಅಬ್ಸರ್ವ್ ಮಾಡಿ, ಒಂದು ಸೆಕೆಂಡ್ ಹ್ಯಾಂಡ್ ಆಲ್ಟೋ ಬತ್ತು, ಈಗ ಕಾಮ್ಕೋರ್ ಒಂದು ಸೆಕೆಂಡ್ ಹ್ಯಾಂಡ್ ಸ್ವಿಫ್ಟು ಬತ್ತು. ಈಗ ಆ ಕಾರ್ ಬಪ್ಪು ರೇಂಜಿಗೆ ಒಂದು ಡ್ರೋನ್ ತಗೊಂಡಿರ. ಸೊ ಹಾಗಾಗಿ ನಾನು ಜಾಸ್ತಿ ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಬೇಡ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟಿಗೆ ಒಂದು Air 3 ತಗೋ ಅಂದೇಳಿ. Air 3 ಹೊಸ ಲಾಂಚ್, ಅದು ಹೊಸ ಮಾಡೆಲ್, ಅದೇ ತಗೋ. ಅದರಲ್ಲೂ ಡ್ಯುಯಲ್ ಕ್ಯಾಮ್ರಾ ಎಲ್ಲ ಇತ್ತು, ಒಳ್ಳೆ ಇತ್ತು, ಅದೇ ತಗೋ ಅಂದೇಳಿ ಹೇಳಿದೆ. ಬಟ್ ಈ ಜನ ಹೋಗಿ ಇದು ತಗೊ ಬಂದಿರಲ್ಲ. ಬನ್ನಿ, ಇದು ಬ್ಯಾಗಲ್ಲಿ ಬಪ್ಪತ್ತಿಗೆ ಎಂತೆಲ್ಲ ಬತ್ತು, ಒಂದು ಫುಲ್ ಕಾಂಬೋ ತಗೊಂಡದ್ದು ಎಂತೆಲ್ಲ ಬತ್ತು ಅಂತೇಳಿ ತೋರಿಸ್ತೇವೆ ಬನ್ನಿ. ಫಸ್ಟ್ಲಿ ನಾವು ಬಾಕ್ಸಿಗೆ, ಕಾಂಬೋ ಬಾಕ್ಸಲ್ಲಿ ಎಂತೆಲ್ಲ ಬತ್ತು ಅಂತೇಳಿ ತೋರಿಸ್ತೇವೆ ಬನ್ನಿ. ಒಂದು ಡ್ರೋನ್ ಬತ್ತು, ಒಂದು ಡ್ರೋನ್ ವಿತ್ ಕವರ್ ಬತ್ತು. ಇದ್ರ ಕೇಸ್ ಕಾಣಿ, ನಾರ್ಮಲ್ ಡ್ರೋನ್ಗಿಂತ ಸ್ವಲ್ಪ ಚಂದ ಇತ್ತು ಡ್ರೋನ್ ಬತ್ತು. ಹಾಗೆ ಇದಕ್ಕೆ 3 ಬ್ಯಾಟ್ರಿ ಬತ್ತು. 3 ಬ್ಯಾಟ್ರಿ ಎಂಬುದು ನಿಮ್ಗೆ 43 ಮಿನಿಟ್ಸ್ ಫ್ಲೈಟ್ ಟೈಮ್ ಕೊಡುತ್ತೆ. ಅಂದರೆ ನಾರ್ಮಲ್ ಡ್ರೋನಿಗೆ ಒಂದು 25-30 ಮಿನಿಟ್ಸ್ ಅಂತ ಕಂಪ್ನಿಯಿಂದ, ಬಟ್ ಅಷ್ಟು ಬತ್ತಲ್ಲ, ಒಂದು 20 ಮಿನಿಟ್ಸ್ ಬಂದರೆ ಅದು ನಮ್ಮ ಫ್ಲೈಯಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಇದು 43 ಮಿನಿಟ್ಸ್ ಬತ್ತು. ಸೋ ಬೆಟರ್ ಎಂತಕಂದ್ರೆ ಪದೇ ಚಾರ್ಜ್ ಹಾಕು ಸೀನ್ ಇಪ್ಪುದಿಲ್ಲ. ಬ್ಯಾಟ್ರಿ ಲೈಫು ಜಾಸ್ತಿ ಬತ್ತು. ಬ್ಯಾಟ್ರಿ
ಎಷ್ಟೊತ್ತು ನಮಗೆ ಬ್ಯಾಕಪ್ ಕೊಡುತ್ತೋ ಅಷ್ಟು ಬ್ಯಾಟ್ರಿ ಲೈಫು ಜಾಸ್ತಿ ಬತ್ತು. ಹಾಗೆ ಇದಕ್ಕೆ ಚಾರ್ಜರ್ ಕೊಟ್ಟಿರೋ 3 ಚಾರ್ಜಿಂಗ್ ಹಬ್ ಇತ್ತು. 3 ಬ್ಯಾಟ್ರಿನ ಒಂದೇ ಸಲ ಚಾರ್ಜ್ ಹಾಕ್ಲಿಕ್ಕೆ, ಬಟ್ ಚಾರ್ಜ್ 1/1 ಆಬ್ದು, ಒಂದು ಚಾರ್ಜ್ ಹಾಕು ಇನ್ನೊಂದು ಚಾರ್ಜ್ ಹತ್ತು. ಹಾಗೆ ND ಫಿಲ್ಟರ್ಸ್ ಕೊಟ್ಟಿರು. ND ಫಿಲ್ಟರ್ಸ್ ಅಂತೂ ಬಾಕ್ಸ್ ಕಂಡ್ರೆ ಒಳ್ಳೆ ಸೈಕಿತ್ತು, ನಂಗೆ ಎಂತ ಮೇಕಪ್ ಬಾಕ್ಸ್ ಕಂಡಾಗಿತ್ತು ಇಲ್ಲಿ ಕಾಣಿ, ಎಷ್ಟು ಚಂದ ಕೊಟ್ಟಿರೋ. ND ಬಾಕ್ಸಿಗೆ 4 ಸ್ಟಾಪ್ ಇತ್ತು, ಒಂದು ND8, ND16, ND32 ಮತ್ತು ND64. ಎಷ್ಟು ಚಂದ ಇತ್ತು ಕಾಣಿ ನೀವೇ, ಟ್ರಯಾಂಗಲ್ ಶೇಪ್, ಆ ಕ್ಯಾಮ್ರಾ ಶೇಪೇ ಚಂದ ಈ ಡ್ರೋನಿಂದು. ಕಂಟ್ರೋಲರಿಗೆ ಇದಕ್ಕೆ ಇವರು ಕಾಂಬೋದಾಗೆ ಸ್ಮಾರ್ಟ್ ಕಂಟ್ರೋಲರ್ ಪರ್ಚೇಸ್ ಮಾಡಿರ. ಸ್ಮಾರ್ಟ್ ಕಂಟ್ರೋಲರ್ ಅಂತೇಳಿ ಹೇಳ್ರೆ ಇದ್ರಾಗೆ ನಿಮ್ಗೆ ಕಂಟ್ರೋಲರ್ ಅಲ್ಲೇ ಡಿಸ್ಪ್ಲೇ ಬತ್ತು, ಬಟ್ ಇನ್ನೊಂದು ನಾರ್ಮಲ್ ಕಂಟ್ರೋಲರ್ ಬತ್ತು. 2 ಥರ ಕಂಟ್ರೋಲರ್ ಸಿಗುತ್ತೆ ಇಲ್ಲಿ ಕಾಣಿ. ಇದು ನಾರ್ಮಲ್ ಕಂಟ್ರೋಲರ್, ಇದು ಸ್ಮಾರ್ಟ್ ಕಂಟ್ರೋಲರ್. ಆ್ಯಕ್ಚುಲಿ ನನಗೆ ಇದಿಷ್ಟ, ಪರ್ಸ್ನಲಿ ಹೇಳೋಕೋರೆ ನಂಗೆ ಇದಿಷ್ಟ. ಇದು ಈಗ ಬತ್ತಿದ್ದು, ಈಗ ಅಂದರೆ ಮುಂಚೆಯಿಂದ ಬತ್ತಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು. ಈಗ ಕಾಂಬೋ ಪ್ಯಾಕಲ್ಲೆಲ್ಲ ಇದೇ ಕೊಡ್ತಿದ್ರು ಸ್ಮಾರ್ಟ್ ಕಂಟ್ರೋಲಲ್ಲಿ. ಇದರಲ್ಲಿ ಎಂತಂದೇಳಿ ಹೇಳಿದ್ರೆ ಡಿಸ್ಪ್ಲೇ ಇದರಲ್ಲೇ ಬತ್ತು ನಿಮಗೆ. ಮತ್ತು ನನಗೆ ಎಂತಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳಿದ್ರೆ ಕೆಳಗೆ ಬತ್ತಿದ್ದು. ಈಗ ಎಂತ ಅಂದರೆ ಹಿಂಗೆ ಆಪ್ರೇಟ್ ಮಾಡೋತ್ತಿಗೆ ನಮ್ದು ಐ ವಿಷನ್ ಅಂಬುದು ಕೆಳಗಿರುತ್ತೆ. ಸೊ ಇಲ್ಲಿ ಕೆಳಗೆ ಕಣ್ಕ ಹಿಂಗೆ ಮೇಲ್ ಕಣ್ಕ ಕೆಳಗೆ ಕಣ್ಕ ಮೇಲ್ ಕಣ್ಕ ಕುತ್ಕಿ ನಾವು ಸ್ಟಾರ್ಟ್ ಆದ ಅಂದರೆ ಯೂಸ್ ಮಾಡ್ತಾ ಕಂಫರ್ಟ್ ಆಯ್ತು. ಕೆಳಗೆ ಕಾಂತ ಮೇಲ್ ಕಾಂತಂಬತ್ತಿಗೆ ಒಂಥರ ಆಯ್ತು. ಆ್ಯಕ್ಚುಲಿ ಹಳಿ ಕಂಟ್ರೋಲರ್ಗೆ ಇಲ್ಲಿ ಕಾಣಿ, ಹಳಿ ಕಂಟ್ರೋಲರ್ ಅಂದರೆ ನಾರ್ಮಲ್ ಕಂಟ್ರೋಲರ್ಗೆ ಇಲ್ಲಿ ಬತ್ತು, ಇಲ್ಲಿ ಮೊಬೈಲ್ ಹಾಕೋದು ಪೋರ್ಷನ್ ಇರುತ್ತೆ. ಇಲ್ಲಿ ಕಾಣಿ ಹಿಂಗೆ ಮೊಬೈಲ್ ಹಾಕೋದು, ಮೊಬೈಲ್ ಹಾಕಿ ಕನೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ, ಅದು ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ಎಂತ ಆಯ್ತು, ಡಿಸ್ಪ್ಲೇ ಮೇಲೆ ಬತ್ತು, ಕಂಟ್ರೋಲಿಂಗ್ ಕೆಳಗೆ ಬತ್ತು, ಕರೆಕ್ಟ್ ಈ ಕೈಗೆ ಸಿಕ್ಕ ಬೀಳುತ್ತೆ ನಿಮಗೆ. ಅಷ್ಟೊತ್ತಿಗೆ ಲೈಕ್ ಆಯ್ತು ಹಿಂಗೆ ಇಟ್ಕೊಂಡು ಕಂಟ್ರೋಲ್ ಮಾಡೋಕೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋಕೆ. ಇಲ್ಲಿ ಕಾಣಿ ಇದ್ರ ಕಂಟ್ರೋಲ್ ಅಡಿಗೆಲ್ಲ ಇತ್ಕಂಡು ರೆಕಾರ್ಡ್, ಗಿಂಬಲ್ ಅಪ್ ಡೌನ್ ಇದೆಲ್ಲ ಇತ್ತು. ಇದೆಲ್ಲ ಕಂಟ್ರೋಲ್ ಮಾಡೋಕೆ ಈ ಕಂಟ್ರೋಲರ್ ಲೈಕ್ ಆಯ್ತು. ನಂಗೆ ಪರ್ಸ್ನಲಿ ಇದೇ ಇಷ್ಟ, ಈ ಕಂಟ್ರೋಲರೇ ಇಷ್ಟ. ಈಗ ಇವರು ಸ್ಮಾರ್ಟ್ ಕಂಟ್ರೋಲರ್ ಯೂಸ್ ತಗೊಂಡಿರೋ. ಸ್ಮಾರ್ಟ್ ಕಂಟ್ರೋಲರಿಗೆ 3 ಮೋಡ್ ಬತ್ತು, ಸಿನಿಮ್ಯಾಟಿಕ್, ನಾರ್ಮಲ್, ಸ್ಪೋರ್ಟ್ಸ್ 3 ಮೋಡ್ ಬತ್ತು. ಇದು ಹೋಮ್ ರಿಟರ್ನ್ ಬಟನ್. ಹಾಗೆ ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋದು, ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋದು, ವಿಡಿಯೋ ರೆಕಾರ್ಡ್ ಕೊಡೋ ಬಟನ್ ಬತ್ತು. ಇದು ಗಿಂಬಲ್ ಅಪ್ವರ್ಡ್ ಫಾರ್ವರ್ಡ್. ಇದಂತ ಇದು ಕಸ್ಟಮೈಸ್ಡ್, ನಾವು ಇಟ್ಕೊಳ್ಳಕ್ಕೆ ಯಾವ್ದು ಬೇಕಾದ್ರೆ ಶಟರ್ ಸ್ಪೀಡ್, ISO ಯಾವ್ದಾದ್ರು ನಾವು ಕಸ್ಟಮೈಸ್ ಈ ರೋಲಿಗೆ ಇಟ್ಕೊಳ್ಳಕ್ಕೆ. ಹಾಗೆ C1 C2 ಅಂದೇಳಿ 2 ಬತ್ತು. ಇದು ಕಸ್ಟಮೈಸ್, ಇದಕ್ಕೆ ಎಂತಾದ್ರು ಆಪ್ಷನ್ ಇಟ್ಕೊಳ್ಳಕ್ಕೆ. ಇದು ಡಬಲ್ ಟ್ಯಾಪ್ ಮಾಡ್ರೆ ಗಿಂಬಲ್ ಡೌನ್ ಅಪ್ದು ಅಪ್ ಅಪ್ದು, ಮತ್ತು C2ಗೆ ಎಂತಾದ್ರು ನಾವು ಅಡಿಗಡೆ ಲೈಟ್ ಬತ್ತು ಆ್ಯಕ್ಚುಲಿ ಡ್ರೋನ್, ಅದು ನಿಮ್ಗೆ ತೋರಿಸ್ತೆ ನೆಕ್ಸ್ಟ್. ಆ ಲೈಟನ್ನ ಆನ್ ಮಾಡೋದು, ಆ ಥರದ್ದು ಎಂಥವ್ರು ಕಸ್ಟಮೈಸ್ ಇಟ್ಕೊಳ್ಳಕ್ಕೆ ಲೈಕ್ ಇತ್ತು. ಬಟ್ ಅದೇ ನನಗೆ ಹಳಿ ಕಂಟ್ರೋಲರೇ ಇಷ್ಟ ಇದಕ್ಕಿಂತ. ಇಲ್ಲೆಲ್ಲ ಕೈ ಟಚ್ ಆಯ್ತು ಹಿಂಗೆ ಕಂಟ್ರೋಲ್ ಮಾಡೋತ್ತಿಗೆ, ಹಾಗಾಗಿ ನಂಗೆ ಅಷ್ಟು ಕಂಫರ್ಟ್ ಆಯ್ಬೋದಿಲ್ಲ. ಸೊ ಈಗ ಡ್ರೋನ್ ವಿಚಾರಕ್ಕೆ ಬಂದರೆ, ಡ್ರೋನ್ ಒಂದು ಪರ್ಫೆಕ್ಟ್ ಡ್ರೋನ್ ಹೆಂಗಿತ್ತು ಕಾಣಿ. ಸೈಜ್ ಮಾತ್ರ ಹೆವಿ ಕೊಟ್ಟಿರೋ ಲೈಕ್ ಇತ್ತು, ಅಂದರೆ ನಿಮ್ಗೆ ಅಷ್ಟು ಹೆವಿ ಅನ್ಸೋದಿಲ್ಲ, ನಾರ್ಮಲ್ ಇತ್ತು. ಈಗ ಇದರೆಲ್ಲ ಇದು ಓಪನ್ ಮಾಡುವ, ಫಸ್ಟ್ ಇದನ್ನು ರಿಮೂವ್ ಮಾಡ್ಕ, ಇದು ರಿಮೂವ್ ಮಾಡಿ ಹಿಂಗೆ ಓಪನ್ ಮಾಡ್ಕ, ಆಮೇಲೆ ಇದನ್ನು ಹಿಂಗೆ ಓಪನ್ ಮಾಡ್ಕ. ಹಿಂಗೆ ಓಪನ್ ಮಾಡ್ರ ಮೇಲೆ ಈ ಥರ ಓಪನ್ ಆಗ್ತಿ ಕಣಿ. ಇದು ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡುತ್ತೆ. ಯಾಕಂದರೆ ನಾರ್ಮಲ್ ಗಿಂಬಲಿಗೆ ನಾರ್ಮಲ್ ಇಲ್ಲಿ ಮಾತ್ರ ಈ ಫ್ರಂಟ್ ಪೋರ್ಷನಿಗೆ ಮಾತ್ರ ಎಂತ ಕವರ್ ಅಪ್ ಹಂಗೆ ಒಂದು ಇದು ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಫುಲ್ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇದು ಕಾಮ್ಕೆ ಸೈಕಿತ್ತು ಮಾರೆ. ಹಾಗೆ ಈ ವಿಚಾರಕ್ಕೆ ಬಂದರೆ ಇಲ್ಲಿ ಗಣಿ ಇದರಲ್ಲಿ 3 ಕ್ಯಾಮ್ರಾ ಬತ್ತು. ಹ್ಯಾಸಲ್ ಬ್ಲೇಡ್ ಕ್ಯಾಮ್ರಾ ಕೊಟ್ಟಿರಿ, DJI ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ ಅನ್ಲಕ್ಕೆ ಹ್ಯಾಸಲ್ ಬ್ಲೇಡ್ ಅರ್ಧ ಇಪ್ಪೋದು. ಬಟ್ ಟ್ರೂ ಕಲರ್ ಇದ್ರಲ್ಲಿ ರೆಕಾರ್ಡ್ ಆಯ್ತು, ಎಷ್ಟು ಕಲರ್ ಇತ್ತು ಅದಷ್ಟು ಟ್ರೂ ಕಲರ್ ರೆಕಾರ್ಡ್ ಆಯ್ತು. ಹಾಗೆ ಕಾಂಪ್ಕರ್ ಇದು ಮೇನ್ ಕ್ಯಾಮ್ರಾ, ಇದು 20 MP ಬತ್ತು. ಹಾಗೆ ಇದು ಸೆಕೆಂಡ್ರಿ 48 MP ಬತ್ತು. ಆಮೇಲೆ ಇದು 12 MP ಬತ್ತು. ಇದ್ರಲ್ಲಿ ಸ್ಪೆಷಲ್ ಅಂತಂದರೆ ಟೆಲಿಫೋಟೋ ಝೂಮ್ ಇತ್ತು, ಅಂದರೆ ನಿಮಗೆ ಡಿಜಿಟಲ್ ಝೂಮ್ ಅಲ್ಲ. ಇದರ ಸ್ಪೆಷಲ್ ಅಂತಂದು ಹೇಳಿದ್ರೆ 3 ಕ್ಯಾಮ್ರಾ ಇತ್ತಲ್ಲ, ಸೊ ಒಂದೊಂದು ಕ್ಯಾಮ್ರಾ ಒಂದೊಂದು ಥರ ವರ್ಕ್ ಮಾಡುತ್ತೆ. ಇದು ಫಸ್ಟ್ ಕ್ಯಾಮ್ರಾ, ಇದು ಎಂತ ಇತ್ತು ನಿಮಗೆ ನಾರ್ಮಲ್ ಎಲ್ಲ ಶೂಟ್ ಮಾಡುತ್ತೆ. ನಿಮಗೆ ಈಗ ಟೆಲಿ ಸ್ವಲ್ಪ ಝೂಮ್ ಹೋಯ್ಕಂದೇಳಿ ಹೇಳಿದ್ರೆ ಈ ಕ್ಯಾಮ್ರಾ ಯೂಸ್ ಆಗ್ತು. ಅಷ್ಟೊತ್ತಿ ನಿಮ್ಗೆ ಎಂತ ಆಗ್ತು, ನಾವು ಪಿಕ್ಚರ್ ಒಂದು ಝೂಮ್ ಮಾಡಿ ಶೂಟ್ ಮಾಡೋಕೆ ಈಗ ನಮ್ಮ ನಾರ್ಮಲ್ ಗಿಂಬಲೆಲ್ಲ ಝೂಮ್ ಮಾಡ್ಲಕ್ಕ ಡಿಜಿಟಲ್ ಝೂಮ್ ಆಯ್ತು, ಅಷ್ಟೊತ್ತಿಗೆ ಕ್ವಾಲಿಟಿ ಹೊತ್ತು. ಬಟ್ ಇದ್ರಲ್ಲಿ ಝೂಮ್ ಮಾಡಿದ್ರೆ ಕ್ವಾಲಿಟಿ ಹೊತ್ತಲ್ಲ, ಎಂತಂದ್ರೆ ಅದಕ್ಕೆ ಸಪ್ರೇಟ್ ಕ್ಯಾಮ್ರಾ ಫಂಕ್ಷನೇ ವರ್ಕ್ ಆಯ್ತು ಆ ಝೂಮಿಗೆ ಅಂತಾನೆ. ಚಾರ್ಜರ್ ಬಂದು 100 ವ್ಯಾಟ್ ಚಾರ್ಜರ್ ಬತ್ತು. ಅದು ಕಾಂಬೋ ತಗೊಂಡ್ರೆ ಮಾತ್ರ 100 ವ್ಯಾಟ್ ಬಬ್ದು, ಇಲ್ಲಾಂದ್ರೆ ನಾರ್ಮಲ್ ನಿಮ್ಮ 60 ವ್ಯಾಟ್ ಚಾರ್ಜರ್ ಬಬ್ದು. 60 ವ್ಯಾಟ್ ಸ್ವಲ್ಪ ಸ್ಲೋ ಆಗ್ತೇನೋ, ಬಟ್ 100 ವ್ಯಾಟ್ ಸ್ವಲ್ಪ ಸ್ಪೀಡ್ ಆಯ್ತು. ನಾವೀಗ ಪ್ರೊಫೆಷ್ನಲಿ ಅಂತಂತು ವೆಡ್ಡಿಂಗ್ ಶೂಟಿಗೆಲ್ಲ ಹೋದಲ್ಲ ನಮಗೆ ಕಂಟಿನ್ಯೂ ಶೂಟ್ ಮಾಡೋಕೆ ಇರುತ್ತೆ ಕೆಲವೊಂದು ಸಲ. ಬಟ್ ಆ ಲೆಕ್ಕದೆ ಕಾಮ್ಕೋರೆ ಈ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇತ್ತಲ್ಲ ನೆಕ್ಸ್ಟ್ ಲೆವೆಲ್. ಈಗ 45 ನಿಮಿಷ ಅಂಬುದು ಹೋಲ್ಸೇಲ್ ಆಯಿತು. ಆಗಳಿಕೆ ಫ್ಯಾಂಟಮಿಗೆಲ್ಲ ಒಂದು 20 ಮಿನಿಟ್ಸ್ ಬತ್ತಿತ್ತು, ಅದು ರೊಯ್ಯೆಲ್ಲ ಹಾರಿಸಲು 20 ಮಿನಿಟ್ಸು ಬತ್ತಿಲ್ಲ, ಪಟ್ಟ ಖರ್ಚಾಯ್ತು ಬ್ಯಾಟ್ರಿ ಎಲ್ಲ. ಬಟ್ ಇದು
ನಂಗೆ ಖುಷಿ ಆಯ್ತು ಭಯಂಕರ. 45 ಮಿನಿಟ್ಸ್ ಅಂಬುದು ಎಷ್ಟೋ ಆಯ್ತು. ಇದೀಗ ಓಪನ್ ಮಾಡೋ ಪ್ರೋಸೆಸ್ ಬಂದರೆ ಫಸ್ಟ್ ಇದನ್ನು ಬಿಡಿಸ್ಕೊಂಬ, ಹಿಂಗೆ ಒಳ್ಳೆ ಎಸಿಡಿ ಬಿಡಿಸ್ದಂಗೆ ಇತ್ತು. ಆಮೇಲೆ ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಬಿಡಿಸುವ. ಸೊ ರೆಡಿ. ನಿಮ್ಗೆ ಇದರಲ್ಲಿ ಬಂದು ಫ್ರಂಟಲ್ಲಿ 2 ಸೆನ್ಸರ್ ಬತ್ತು. ಫ್ರಂಟಲ್ಲಿ 2 ಸೆನ್ಸರ್ ಹೆಂಗೆ ವರ್ಕ್ ಆತ್ತಂದರೆ ನಿಮ್ಗೆ ಈಗ ಇದರಲ್ಲಿ ಬೈಪಾಸ್ ಅಂದೇಳಿ ಬತ್ತು. ಈಗ ಸೆನ್ಸರ್ ಆನ್ ಮಾಡಿ ಇಟ್ಕೊಂಡ್ರೆ ಬೈಪಾಸ್ ಅಂದೇಳಿ ಒಂದು ಬತ್ತು. ಸೊ ಇಲ್ಲೆಂಥವ್ರು ಆಬ್ಸ್ಟೆಕಲ್ ಇತ್ತಂದರೆ ಹಿಂಗೆ ಬಪ್ಪತ್ತಿಗೆ ಡ್ರೋನ್ ಹಿಂಗೆ ಹೋದ್. ಸೊ ಇದು ಕ್ರ್ಯಾಶ್ ಆತಿಲ್ಲ. ಬ್ರೇಕ್ ಅಂದೇಳಿ ಇತ್ತು, ಅದು ಆನ್ ಮಾಡ್ಕೊಂಡ್ರೆ ಹಿಂಗೆ ಬಂದು ಇಲ್ಲಿ ನಿಲ್ಲುತ್ತೆ ಇಂತಿಷ್ಟು ಡಿಸ್ಟೆನ್ಸಿಗೆ. ಬಟ್ ಅದು ಆನ್ ಮಾಡ್ಕೊಂಡ್ರೆ ಹಿಂಗೆ ಸೆನ್ಸ್ ಆಗಿ ಹೋದ್. ಹಿಂದೂ ಅಷ್ಟೇ, ಹಿಂದೂ ನಿಮ್ಗೆ 2 ಸೆನ್ಸರ್ ಇತ್ತು, ಅದು ಬೈಪಾಸ್ ಹಿಂಗೆ ಬ್ಯಾಕ್ ಶಾಟ್ ಆಪತ್ತಿಗೆ ಹಿಂಗೆ ತಿರುಗಿ ಹೋದ್. ನಿಮ್ಗೆ ಈ ಹಿಂದೆ ಸೆನ್ಸರ್ ಹೆಂಗೆ ಕೊಟ್ಟಿರಂದ್ರೆ ಎಕ್ಸಾಕ್ಟ್ ಹಿಂದೆ ಕೊಡಲ, ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿ ಕೊಟ್ಟಿರಿ. ಈಗ ಡ್ರೋನ್ 360 ಶಾಟ್ಸ್ ಎಲ್ಲ ತೆಗೋತಿಗೆ ಎಂಥವ್ರು ಆಬ್ಸ್ಟೆಕಲ್ ಬಂದರೆ ಸೆನ್ಸ್ ಇಲ್ಲಿ ಅಂತೇಳಿ ಹೇಳಿ ಸೊ ಫ್ರಂಟು ಹಂಗೆ ಸ್ವಲ್ಪ ಕ್ರಾಸ್ ಮಾಡಿ ಕೊಟ್ಟಿರ, ಸೈಡಿಂದ ಹಂಗೆ ಕ್ರಾಸ್ ಮಾಡಿ ಕೊಟ್ಟಿರಿ. ಟಾಪಿಗೆ ಬಂದು 2 ಸೆನ್ಸರ್ ಇತ್ತು. ಇದು ಅಷ್ಟೇ, ಇದು ಮೇಲೆಂಥವ್ರು ಹೊಬ್ದಿದ್ರೆ ಆಬ್ಸ್ಟೆಕಲ್ ಇದ್ದರೆ ಅದು ಹೊಡೆದಿದ್ರೆ ಅದನ್ನು ಇದು ಮಾಡುತ್ತೆ. ಇದೀಗ ಮೇಲೂ ಸೆನ್ಸರ್ ಇತ್ತಲ್ಲ ಹಾಗೆ ಕೆಳಗೂ ಸೆನ್ಸರ್ ಇತ್ತು ಕಣಿ. ಇದು ಆ್ಯಕ್ಚುಲಿ ಲ್ಯಾಂಡಿಂಗ್ ಅಪ್ಗೆ ಹೆಲ್ಪ್ ಆಗ್ತದೆ. ಈ ಕೆಳಗಿನ ಸೆನ್ಸರ್ ಅಂಬುದು ಲ್ಯಾಂಡ್ ಅಪ್ಗೆ. ಮತ್ತು ಎಂಥವ್ರು ಕೆಳಗೂ ಅಷ್ಟೇ ಹಿಂಗೆ ಆಪತ್ತಿ ಎಂಥವ್ರು ಆಬ್ಸ್ಟೆಕಲ್ ಇದ್ದರೆ ಅದಕ್ಕೂ ಸೆನ್ಸ್ ಆಯ್ತು. ಎಂಥವ್ರು ಟಚ್ ಆಗಿದ್ರೆ ಸೆನ್ಸರ್ ಅಂಬುದು ಡ್ರೋನೇ ಭಯಂಕರ ಇಂಪಾರ್ಟೆಂಟ್ ಆಯ್ತು. ಎಂತಕ್ಕಂದ್ರೆ ಇಷ್ಟು ಇನ್ವೆಸ್ಟ್ ಮಾಡ್ದಲ್ಲ ನಿಮಗೆ ಎಲ್ಲರೂ ಕ್ರ್ಯಾಶ್ ಆಯ್ತು ಅಂತ ಹೆದರಿಕೆ ಇದ್ದರೆ ಸೆನ್ಸರ್ ಆನ್ ಮಾಡ್ಕೊಂಡ್ರೆ ಸೈ. ನಿಮಗೆಲ್ಲರೂ ಈಗ ಹಿಂಗೆ ಆಪತ್ತಿಗೆ ಕಾರ್ ಐತೆ ಅಂದ್ಮಾಡು, ಹಿಂಗೆ ಆಪತ್ತಿ ಅದು ಹತ್ತಿರ ಹೋತಿಲ್ಲ, ಸೆನ್ಸ್ ಆಯ್ತು ದೂರ ಹೋತ್. ಗೊತ್ತಾಯ್ತಾ? ಈ ಡ್ರೋನ್ ವೆಯ್ಟ್ ಬಂದು 958 ಗ್ರಾಮ್ ಬಂದು ಎಣ್ಸ್ಕಣಿ. 958 ಗ್ರಾಮ್ ನೀನು 4 ಮೋಟ್ರು ಲಿಫ್ಟ್ ಮಾಡ್ಕೊ ಹೊತ್ತಂದ್ರೆ ಎಂಥ ಪವರ್ ಇರ್ಲಕ್ಕೆ ಅಲ್ಲ. ನಂಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಅಪ್ಗ್ರೇಡ್ ಅಂದೇಳಿ ಮಾಡ್ರೆ ನಾನು ಮ್ಯಾವಿಕ್ 3 ಪ್ರೋಗೆ ಹೊಯ್ಕೊಂಡು ಮಾಡಿದೆ. ಕಾಂಬ ಬಜೆಟ್ ಅಷ್ಟರೊಳಗೆ ಬಂದರೆ ಅದು ತಗೊಂಡು, ಇಲ್ಲಾಂದ್ರೆ ನಮ್ಮ ಬಜೆಟ್ ಒಳಗೆ ಬಂದದ್ದು ಒಂದು ತಗೊಂಡು. ಇಲ್ಗಣಿ ಇಲ್ಲೀಗ ಬ್ಯಾಟ್ರಿ ಬಂದು ಹಿಂದೆ ಬಂತು. Air to Sಗೆಲ್ಲ ಮೇಲೆ ಬತ್ತಲ್ಲ, ಬಟ್ ಇದರಲ್ಲಿ ಹಿಂದೆ ಕೊಟ್ಟಿರು ಬ್ಯಾಟ್ರಿ. ಪ್ಲಗ್ ಇನ್ ಮಾಡಿ ಹಿಂಗೆ ಓಪನ್ ಮಾಡ್ರೆ ಆಯ್ತು. ಇಲ್ಕಣಿ ಇದು ಬ್ಯಾಟ್ರಿ ಹೋಲು. ಓಕೆ, ಇದೀಗ ಬ್ಯಾಟ್ರಿನ ಹಿಂಗೆ ಇನ್ಸರ್ಟ್ ಮಾಡುವ. ಲಾಕ್ ಆಯಿತು, ಕಂಪ್ಲೀಟ್ಲಿ ಲಾಕ್ ಆಯಿತು. ಹಿಂಗೆ ಟ್ಯಾಪ್ ಮಾಡಿಕೊಂಡ್ರೆ ಇದಕ್ಕೆ ಎಷ್ಟು ಚಾರ್ಜ್ ಇತ್ತು ಅಂತೇಳಿ ಗೊತ್ತಾಗ್ತದೆ ನಿಮಗೆ. 3-4 ಲೈಟ್ ಬ್ಲಿಂಕ್ ಆಯ್ತು, 4 ಶೆಲ್. ಅದರಲ್ಲಿ ಈಗ 2 ಇತ್ತು, ಬಟ್ 2 ಕಟ್ಟಿದ್ರು ಸಾಕಾಯ್ತು, ಸುಮಾರು ಹೊತ್ತು ಬತ್ತು ಚಾರ್ಜ್. ನಾವು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬ, ರಿಸ್ಕ್ ಬೇಡ ಸುಮ್ಮನೆ. ಆ್ಯಕ್ಚುಲಿ ಡ್ರೋನ್ ಆನ್ ಮಾಡೋದು ಹೆಂಗೆ ಅಂತೇಳಿ ಹೇಳಿಕೊಡ್ತೇನೆ ನಿಮಗೆ. ಫಸ್ಟ್ ಸಿಂಗಲ್ ಟ್ಯಾಪ್ ಮಾಡಿ ಕಡಿ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕಣಕ್ಕೆ ಅಷ್ಟೇ ಆನ್ ಆಯ್ತು. ಇಲ್ಲಿ ಕಾಣಿ ಸೌಂಡ್ ಎಷ್ಟು ಚಂದ ಕಾಣಿ. ಈಗ ಮೋಟರ್ ರೆಡಿ ಆಯಿತು. ಇದನ್ನು ಸ್ವಲ್ಪ ನಾವೇ ಬಿಡಿಸ್ಕೊಂಡ್ರೆ ಒಳ್ಳೇದು. ಎಂತಕ್ಕಂದರೆ ಮೋಟ್ರಿಗೆ ಅಷ್ಟು ಲೋಡ್ ಬೀಳೋದಿಲ್ಲ, ಇಲ್ಲಾಂದರೆ ಸ್ಟಾರ್ಟಿಂಗ್ ಆನ್ ಮಾಡೋತ್ತಿಗೆ ಮೋಟ್ರಿಗೆ ಲೋಡ್ ಬೀಳುತ್ತೆ. ಇದೀಗ ಆನ್ ಮಾಡಿದೆ, ಸೈಡಲ್ಲಿ ಇರುತ್ತೆ. ಕಂಟ್ರೋಲರ್ ಆನ್ ಮಾಡೋದು ಹೆಂಗಂತ ಹೇಳಿ ಕೊಡುತ್ತೆ. ಇಲ್ಲಿ ಕಾಣಿ ಸೇಮ್ ಇದು ಹಾಗೆ ಇಲ್ಲೊಂದು ಪವರ್ ಬಟನ್ ಇತ್ತು. ಓಕೆ, ಇದನ್ನು ಸಿಂಗಲ್ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಬೇಕು. ಇಲ್ಲಿ ಕಾಣಿ DJ ಲೋಗೋ ಬತ್ತಿತ್ತು. ಇದರಲ್ಲೇ ಡಿಸ್ಪ್ಲೇ, ಇನ್ಬಿಲ್ಟ್ ಡಿಸ್ಪ್ಲೇ. ಇದು ಮೊಬೈಲ್ ಗಿಬೈಲ್ ಅಂತ ಅಟ್ಯಾಚ್ ಮಾಡೋದು ಬೇಡ. ಆನ್ ಮಾಡ್ರೆ ಸೈ, ಹಾರ್ಸರ್ ಸೈ ಸೀದಾ. ಡಿವೈಸ್ ಈಸ್ ಸ್ಟಾರ್ಟಿಂಗ್. ಓಕೆ, ಆನ್ ಆಯಿತು. ಅದು ತನ್ನಂಗೆ ಎಂಟ್ರಿ ಆಯ್ತು. ಬ್ರೈಟ್ನೆಸ್ ಒಂಚೂರು ಜಾಸ್ತಿ ಇಡ್ಕೊಂಬ. ಇಲ್ಲಿ ಕಾಣಿ ತೋರ್ತಿತ್ತು ನಾವಿಲ್ಲೇ ಇದರಲ್ಲೇ ಝೂಮ್ ಆಪ್ಷನ್ ಎಲ್ಲ ಬತ್ತು. ಈಗ ಬಿಗಿನರ್ಸ್ ಅಂದೇಳಿ ಇದ್ದರೆ ಇದನ್ನು ಹೋಲ್ಡ್ ಮಾಡಿ ಪ್ರೆಸ್ ಮಾಡ್ರೆ ಸೈ, ಅಷ್ಟೊತ್ತಿಗೆ ತನಗೆ ಟೇಕ್ ಆಫ್ ಆಯ್ತು ನೆಲದ ಮೇಲೆ ಇಟ್ಕೊಂಡು. ಬಟ್ ನಾನು ನಾರ್ಮಲಿ ಎಂತ ಇತ್ತು, ನಾನು ಕೈಯಲ್ಲೇ ಇಟ್ಕೊಂಡು ಟೇಕ್ ಆಫ್ ಮಾಡೋದು ತೋರಿಸ್ತೇನೆ ನಿಮಗೆ. ನಾರ್ಮಲಿ ಎಲ್ಲರೂ ಸ್ಟಿಕ್ ಮೋಡ್ 2 ಯೂಸ್ ಮಾಡ್ತಾರೆ, ಬಟ್ ನಾನು ಸ್ಟಿಕ್ ಮೋಡ್ 1 ಯೂಸ್ ಮಾಡೋದು. ಅದು ಸ್ಟಾರ್ಟಿಂಗಿಂದ ನಾನು ರೆಡಿ ಆದ್ದೆ. ಅದ್ರಾಗೆ ನಾನು ಹೆಂಗೆ ಫ್ಲೈ ಮಾಡೋದು ಅಂದರೆ, ಫಸ್ಟ್ ಆಫ್ ಆಲ್ ಇವೆರಡು ಜಾಯ್ಸ್ಟಿಕ್ ಬತ್ತಲ್ಲ, ಇದನ್ನು ಟುವರ್ಡ್ಸ್ ಈ ಸೈಡ್ ಪ್ರೆಸ್ ಮಾಡಿ ಇಟ್ಕೊಂಡು. ಸೊ ಆನ್ ಆಯ್ತು, ಮೋಟ್ರ್ ಆನ್ ಆಯಿತು. ಈಗ ಎಂತಾಯ್ತು, ಈ ರೈಟ್ ಸೈಡ್ ಜಾಯ್ಸ್ಟಿಕ್ಕನ್ನು ಅಪ್ ಮಾಡೋದು. ಎಷ್ಟು ಚಂದ ಆಯ್ತು ಗಾಡಿ. ಸೌಂಡು ಅಷ್ಟೇ, ನಿಮ್ಗೆ Air to S ಅಷ್ಟಿಲ್ಲ. ಈಗ ಬನ್ನಿ ಮೇಲೆ ಹಾರಿಸ್ತೆ ಹೊಯ್ಲಿ ಕಾಂಬ. ಈಗ ನಿಮಗೆ ಡ್ರೋನ್ ಆಪ್ರೇಟ್ ಮಾಡ್ಕೊಂಡಲ್ಲಿ ಹೆಂಗಂದರೆ, ಇದು ಬೇಸಿಕಲಿ ಇದೆರಡು ಜಾಯ್ಸ್ಟಿಕ್ ಇತ್ತಲ್ಲ, ಇದರಲ್ಲೇ ಮೂವ್ಮೆಂಟ್ ಮಾಡೋದು ಎಲ್ಲದು. 3 ಮೋಡ್ ಬತ್ಕೊಂಡಿಲ್ಲ. ಸಿನಿಮ್ಯಾಟಿಕ್ CNS, N ಅಂದರೆ ನಾರ್ಮಲ್, S ಅಂದರೆ ಸ್ಪೋರ್ಟ್ಸ್. ನಿಮಗೀಗ ಈ ನಾನು ಎಂತಂದ್ರೆ ಮೋಡ್ 1 ಯೂಸ್ ಮಾಡ್ತೆ ಜಾಯ್ಸ್ಟಿಕ್. ಅದರಲ್ಲ ಇದನ್ನು ಹಿಂಗೆ ಫ್ರಂಟ್ ಮೇಲೆ ಪುಲ್ ಮಾಡ್ರೆ ಡ್ರೋನ್ ಅಪ್ ಆಯ್ತು.
ವಾಪಸ್ ಕೆಳಗೆ ಪುಲ್ ಮಾಡ್ರೆ ಡ್ರೋನೇ ಡೌನ್ ಬತ್ ಈಗ ಹಿಂಗೆ ಮಾಡ್ರೆ ಓಕೆ. ಡ್ರೋನ್ ಈಗ ಮುಂದೆ ಮೂಮೆಂಟ್ ಮಾಡ್ಕೊಂಡ್ರೆ ಈಚೆ ಜಾಯ್ಸ್ಟಿಕ್ ಇತ್ತಲ್ಲ ಇದ್ರಾಗೆ ಇದನ್ನು ಮುಂದೆ ದೊಡ್ರೆ ಡ್ರೋನ್ ಮುಂದೆ ಹೋತ್. ಇದನ್ನ ವಾಪಸ್ ಹಿಂದೆ ದೊಡ್ರೆ ಡ್ರೋನ್ ಹಿಂದೆ ಬತ್. ಗೊತ್ತಾಯ್ತಾ? ನಿಮ್ಗೀಗ ಡ್ರೋನ್ ನಿತ್ತಲ್ಲೇ ತಿರ್ಗಕ್ಕೆ, ಈಗ ಡ್ರೋನ್ ನಿತ್ತಲ್ಲೇ ಹಿಂಗೆ ತಿರ್ಗಕ್ಕಂದ್ರೆ ಇದನ್ನು ರೈಟಿಗೆ ತಿರ್ಸ್ರೆ ರೈಟಿಗೆ ತಿರ್ಗತ್ತೆ ಹಿಂಗೆ ಈ ಸ್ಟಿಕ್ಕನ್ನು. ಓಕೆ, ಇದನ್ನ ವಾಪಸ್ ಈಚೆಗೆ ತಿರ್ಸಿದ್ರೆ ಈಚೆಗೆ ತಿರ್ಗತ್ತೆ. ಗೊತ್ತಾಯ್ತಾ? ಇದು ಡ್ರೋನ್ ಆಚೆಗೆ ರೈಟಿಗೆ ಹೋಯ್ಕೆ, ಇಡೀ ಡ್ರೋನೇ ರೈಟಿಗೆ ಹೋಯ್ಕಂದೇಳಿ ಹೇಳೋದಿದ್ರೆ ಇದು ರೈಟಿಗೆ ಹೋದ್. ಲೆಫ್ಟಿಗೆ ತಿರ್ಸ್ರೆ ಫುಲ್ ಲೆಫ್ಟಿಗೆ ಹೋದ್ ಇಡೀ ಡ್ರೋನೇ. ಇದ್ರೆ ನಿಮ್ಗೆ ನಾರ್ಮಲ್ ಗಿಂಬಲ್ ಮೋಡಲ್ಲ, FPV ಮೋಡ್ ಅಂದೇಳಿ ಬತ್ತ. ಅಂದ್ರೆ ಎಕ್ಸಾಕ್ಟ್ FPV ಬತ್ತಲ್ಲ, ನಮ್ದು ಆಪ್ರೇಟಿಂಗ್ ಮೇಲೆ ಡಿಪೆಂಡ್ ಆಯ್ತು. ಕಾಂಬ ಒಂದೆರಡು FPV ಶೂಟ್ ಮಾಡಿ ಕಾಂತೆ ಶಾರ್ಟ್ಸ್ ಎಲ್ಲ. ತಲ್ಲೂರಿಗೆ ಒಂದು ಫ್ಯಾಕ್ಟ್ರಿ ಇತ್ತು ಬೈಂತಲ್ಲಿಗೆ. ಇದು ನಿಮಗೆ ವೈಡ್ ಮೋಡಾಗಿತ್ತು. ಈಗ ನಾರ್ಮಲ್ ಎಂತ ಇತ್ತು ಅದರಲ್ಲೇ ಇತ್ತು. ಕ್ವಾಲಿಟಿ ಕಾಣಿ ಇದ್ರದ್ದು 3x ಝೂಮಿಗೆ ಇದ್ದೆ. ಈಗ ಸೇಮ್ ಶಾಟ್ ಕ್ವಾಲಿಟಿ ಒಂಚೂರು ಎಂಥದ್ದು ಇಶ್ಯೂ ಇಲ್ಲ ಕಾಣಿ, ಎಷ್ಟು ಕ್ಲೀನ್ ಇತ್ತು. ಸೊ ಇದೇ ಶಾಟ್ 7xಗೆ ಹಾಕ್ತೆ ಕಾಣಿ, ಎಷ್ಟು ಡೀಟೇಲ್ ಇತ್ತು. ನಿಮ್ಗೆ ಇದು ನಾವು ಡಿಜಿಟಲಿ ಝೂಮ್ ಮಾಡೋದಲ್ಲ. ಈಗ ನಿಮಗೆ ಆ್ಯಕ್ಚುಲಿ ವೈಡ್ ಎಷ್ಟಿತ್ತು ಅಂತೇಳಿ ತೋರಿಸ್ತೆ ಕಾಣಿ, ಇಷ್ಟು ವೈಡಾಗಿತ್ತು. ನಾವು ಇದೇ ನಮ್ಮ ಊರು ತಲ್ಲೂರು ಕಾಣಿ, ಎಷ್ಟು ಚಂದ ಇತ್ತು. ಎಂತಂದ್ರೆ ಈ ಡ್ರೋನಿಂದ ದೂರ ಎಂತ ಅಂತಾರೆ, ನಾವು ಎಷ್ಟು ದೂರ ಹಾರ್ಸ್ಲಕ್ ಅನ್ಕೇಂತ್ರಿ. ಈಗ ಎಲ್ಲ ಬಂದು ಕೇಮ್ದು ಒಂದೇ, ಎಂತ ಎಷ್ಟು ದೂರ ಹಾರ್ಸ್ಲಕ್ ಈ ಡ್ರೋನ್ ಅಂದೇಳಿ. ಈ ಡ್ರೋನ್ ಎಂತ ಇತ್ತು, ನಾವು ಇಲ್ಲಿ ನಿಂತಲ್ಲಿಂದ 15 ಕಿಲೋಮೀಟರ್ ದೂರ ಕಳಿಸ್ಲಕ್ಕ. ಬಟ್ ಟ್ರಾನ್ಸ್ಮಿಷನ್ ಒಂಚೂರು ಲ್ಯಾಗ್ ಆತ್ತು. ಇದೆ ಎಂತ ಇತ್ತು, ಕಂಟ್ರೋಲರಿಗೆ ಅದಕ್ಕೂ ಲ್ಯಾಗ್ ಆತ್ತು. ಸೊ ಹಾಗಾಗಿ ಒಂದು 12 ಕಿಲೋಮೀಟರ್ವರೆಗೆ ಆರಾಮ್ಸೆ ಹೊತ್ತು ಈ ಡ್ರೋನ್. ಎಂತ ತಲೆ ಬಿಸಿ ಇಲ್ಲ, ಬಟ್ ಸ್ಮೂತ್ ಇತ್ತು. ಆಪ್ರೇಟಿಂಗು ಅಷ್ಟೇ, ಇಲ್ಲಿ ಕಾಣಿ ವಿಡಿಯೋನು ಅಷ್ಟೇ, ಕ್ವಾಲಿಟಿ ಅಷ್ಟು ಸ್ಮೂತ್ ಇತ್ತು. ಇಲ್ಲೊಂದು ಲಾರಿ ಹೊತ್ತಿತ್ತು ಕಾಣಿ, ಅದನ್ನು ಟ್ರ್ಯಾಕ್ ಮಾಡ್ತೆ. ಆ್ಯಕ್ಚುಲಿ ನಾನು ಅಷ್ಟು ಹತ್ತಿರ ಇಲ್ಲ, ಇದು ಝೂಮ್ ಮಾಡಿದ್ ನಾನು ಕ್ಯಾಮ್ರಾದಲ್ಲೇ. ಆ್ಯಕ್ಚುಲಿ ಆ ಲಾರಿ ಬಂದು ಇಷ್ಟು ದೂರ ಇತ್ತು. ನಿಮ್ಗೆ ಎಂತ ಅಂದ್ರೆ ಕ್ಯಾಮ್ರಾ ರೆಕಾರ್ಡಲ್ಲಿ 20 ಸ್ವಿಚ್ ಮಾಡೋಕೆ ಆತಲ್ಲ. ಇದು ನಮ್ಮೂರು ಹೊಳಿ ಕಾಣಿ, ಏನು ಚಂದ. ನಾನು ಇದೆಂತ ನಿಮ್ಮ ಶಾರ್ಟ್ ತೋರಿಸ್ತಿದ್ದೆ ಕಣಿ, ಇದು ಕೋಡಿ ಸೀವ್ ಹಾಕು, ತಲ್ಲೂರೇ ನಿಂತ್ಕೊಂಡು ಕೋಡಿ ಝೂಮ್ ಹಾಕದು. ಅದು ಎಷ್ಟು ದೂರ ಇತ್ತು ಅಂತ ತೋರಿಸ್ತೆ ಕಣಿ, ಇಷ್ಟು ದೂರ ಇತ್ತು. ಇದರಲ್ಲಿ ಈಗ ನಿಮ್ಮ ಸುಮಾರು ಮೋಡ್ಸ್ ಎಲ್ಲ ಬತ್ತಿ ಕಣಿ. ಫೋಟೋಗೆ ಹಾಕೋದಾರೆ ಇಲ್ಲ ಸ್ವಿಚ್ ಮಾಡ್ಕೊಳ್ಲಕ್ಕ, ಫೋಟೋಗೆ ಸ್ವಿಚ್ ಆಯ್ತು. ಈಗ ವೀಡಿಯೋಗಾರಲ್ಲಿ ಸ್ವಿಚ್ ಮಾಡ್ಲಕ್ಕ. ಮಾಸ್ಟರ್ ಶಾರ್ಟ್ಸ್ ಅಂತೇಳಿ ಸುಮಾರು ಶಾರ್ಟ್ಸ್ ಬತ್ತು ನಿಮಗೆ, ಟ್ರ್ಯಾಕ್ ಮಾಡೋದು ಅದೆಲ್ಲ ಬತ್ತು. ಫಿಕ್ಸ್ ಶಾರ್ಟ್ಸ್, ಹೈಪರ್ ಲ್ಯಾಪ್ಸ್ ಎಲ್ಲ ಆಪ್ಷನ್ ಇತ್ತಿದ್ರಲ್ಲ. ಹೈಪರ್ ಲ್ಯಾಪ್ಸು ಅಷ್ಟೇ ಒಳ್ಳೆ ಚಂದ ಬತ್ತು. ನಿಮ್ಗೊಂದು ಹೈಪರ್ ಲ್ಯಾಪ್ಸ್ ತೋರಿಸ್ತೆ ಕಾಣಿ, ಇದ್ರಾಗೆ ಅಷ್ಟು ಲೈಕ್ ಬತ್ತು. ಇದರಲ್ಲಿ ಖಾಲಿ 4K ಅಲ್ಲ 5.1K ರೆಕಾರ್ಡ್ ಆಯ್ತು. ನಿಮಗೆ ರೆಸಲ್ಯೂಷನ್ ನಮಗೆ ಸಖತ್ ಹೈ ಇರುತ್ತೆ. ಒಂದ್ಸಲ ಇಮ್ಯಾಜಿನ್ ಮಾಡಿ ಕಾಣಿ, 4K ಒಳ್ಳೆ ಕ್ವಾಲಿಟಿ. ಅದಕ್ಕಿಂತ ಹೈ ಅಂದರೆ ನಮ್ಮ ನಾರ್ಮಲ್ ಸಿಸ್ಟಮಾಗೆಲ್ಲ ಪ್ಲೇ ಆಯ್ತು ಇಲ್ಲ, ಅದು ಅಷ್ಟು ಹೈ ಇರುತ್ತೆ. ಮತ್ತೆಂತಂದೇಳಿ ಹೇಳಿದ್ರೆ ನಿಮ್ಗೆ ಇದ್ರಾಗೆ 10 ಬಿಟ್ ಕಲರ್ ಬತ್ತು. ಡಿ-ಲಾಗಲ್ಲೂ ಅಷ್ಟೇ, HHD-ಯಲ್ಲೂ ಅಷ್ಟೇ, ಎರಡಲ್ಲೂ 10 ಬಿಟ್ ಕಲರ್ ಬತ್ತು. ಔಟ್ಪುಟ್ ಅಂತೂ ಸಖತ್ತಾಗಿರುತ್ತೆ. ಮತ್ತು ಇದ್ರ HDR ಅಂದೇಳಿ ಸ್ಪೆಷಲ್ ಅಂತ ಇಲ್ಲ, ನಾರ್ಮಲ್ ಕ್ಯಾಮರಾ HDR ಥರನೇ ಇತ್ತು, ಅಷ್ಟು ಕ್ರಿಸ್ಪಿ ಆಯಿತು ಔಟ್ಪುಟ್ ಅಂಬುದು. ಮತ್ತು ಬೇರೆ ಎಲ್ಲ ಹೇಳ್ತಾರೆ 4K ಅಂತಂದೇಳಿ. ನಾರ್ಮಲ್ 4K ರಿಯಲ್ ಪ್ಯೂರ್ 4K ಶೂಟ್ ಆತಲ್ಲ ನಾರ್ಮಲ್ ಡ್ರೋನಿಗೆ. ಬಟ್ ಈ ಡ್ರೋನಿಗೆ ಪ್ಯೂರ್ 4K ಶೂಟ್ ಆಯ್ತು. ನಿಮಗೆ ಒರಿಜಿನಲ್ 4K ಅಂತ ಇತ್ತು, ಅದು ಶೂಟ್ ಆಯ್ತು. ಹಾಗೆ ಹೇಳೋಕೋರೆ ಖುಷಿ ಆಯ್ತು ನಂಗಂತೂ. ಆಪ್ರೇಟ್ ಮಾಡಿಕೊಂಡೆ ಸಖತ್ ಖುಷಿ ಆಯ್ತು, ಲೈಕ್ ಇತ್ತು, ಸ್ಮೂತ್ನೆಸ್ ಇರ್ಲಕ್ಕ. ಕೆಲವೊಂದು ನಾನು ಆ್ಯಕ್ಚುಲಿ ಸ್ವಲ್ಪ ಈ ಕ್ರೇನ್ ಶಾರ್ಟ್ಸ್ ಟೈಪೆಲ್ಲ ತೆಗೀತೆ, ಆ ಥರ ಶಾರ್ಟ್ಸ್ ಎಲ್ಲ ತೆಗೆ ಸಖತ್ ಕಾಂಪ್ಯಾಕ್ಟ್ ಇತ್ತು, ಲೈಕ್ ಸ್ಮೂತಾಗಿ. ಅದು ಹೇಳೋದಲ್ಲ, ಅಷ್ಟು ಲೈಕ್ ಇತ್ತು. ತಕೊಂಡ್ಕಂದೇಳಿ ಆಸಿತ್ತು. ಯಾರು ಸ್ಪಾನ್ಸರ್ ಮಾಡೋದಿದ್ರೆ ಮಾಡಿ, ದುಡ್ಡಿಲ್ಲ ಈಗ. ಸಾಗ ಸ್ಪಾನ್ಸರ್ ಮಾಡ್ತೀಯಾ? ಗೊಂಬಿ ಗಂಟೆ ಕಾಣ್ಕೊಂಡಿದ್ದೆ ಪಾಪ.
ಅದು ಒರ್ಸಿ ಬಚ್ಚುದಿಲ್ಲ ಕಾಣಕ್ಕೆ ಹುಗುರು ಒಂದು ಧೂಳರ್ಸೈ ಒರ್ಸಿ ಬಚ್ಚೋದು ನಿಮಗೆ ಡ್ರೋನ್ ನೆಲದ ಮೇಲೆ ಲ್ಯಾಂಡ್ ಆದ್ಮೇಲೆ ಡೈರೆಕ್ಟ್ ನಿಮ್ಮ ವೈಫೈ ಶೇರಿಂಗ್ ಮಾಡ್ಲಿಕ್ಕೆ ಅಂತ ಅದ್ರಲ್ಲಿ ಫುಟೇಜ್ ಅಂತ ಇತ್ತು ಅದು ಮೊಬೈಲಿಗೆ ಶೇರಿಂಗ್ ಮಾಡ್ಲಿಕ್ಕೆ ಆ್ಯಪಲ್ ಬತ್ತಿ ಇತ್ತು ಮುಂಚೆ ಬಟ್ ಅಷ್ಟು ಕ್ವಾಲಿಟಿ ಹೈ ರೆಸಲ್ಯೂಷನ್ ಕ್ವಾಲಿಟಿ ಡೌನ್ಲೋಡ್ ಮಾಡೋಕೆ ಆತ್ಲ ಇತ್ತು ಬಟ್ ಇದರಲ್ಲೂ ಪ್ಯೂರ್ ಎಂಥ ರೆಸಲ್ಯೂಷನ್ ಇತ್ತು ಅದನ್ನೇ ಡೌನ್ಲೋಡ್ ಮಾಡ್ಲಿಕ್ಕೆ ನಾವು ಆ್ಯಕ್ಚುಲಿ ಇದ್ರ ಅಡಿ ಸೆನ್ಸರ್ ಬತ್ತು ಅದು ಸೆನ್ಸಾರ್ ಮೇಲೆ ಇಲ್ಕಣಿ ಸುಮಾರು ಹೊತ್ತು ಸೆನ್ಸರ್ ಹಿಂಗೆ ಲ್ಯಾಂಡ್ ಅದು ಇದನ್ನ ಹಿಂಗೆ ಫ್ಲಿಪ್ ಮಾಡಿ ಆಫ್ ಮಾಡ್ಲಿಕ್ಕೆ ಬಟ್ ಅದು ಡ್ರೋನ್ ಮೋಟ್ರಿಗೆ ಪೆಟ್ಟದು 1-2 ಸಲ ಎಮರ್ಜೆನ್ಸಿ ನೀಡಿದ್ದಲ್ಲ ಡ್ರೋನ್ ತೆಗೆದು ಹಿಂಗೆ ಫ್ಲಿಪ್ ಮಾಡ್ರೆ ಆಫ್ ಆಯ್ತು ಸೊಡ್ಡಿ ತಾಗಿರುತ್ತಲ್ಲ ವಜ್ಜತ್ ನಂದೊಂದ್ಸಲ ನನ್ನ ಡ್ರೋನ್ ಅದು 2S ಐತಲ್ಲ ಅದು ಇಲ್ಲಿ ಟಚ್ ಆಯ್ತು ನಾನು ಗಡ್ಬಿಡೆ ಇಳಿಸೋತಿಗೆ ಇಲ್ಲಿ ಹಿಂಗೆ ಕೊಯ್ದೋಯ್ ಹಿಂಗೆ ಬ್ಲಡ್ ಇಳ್ಕೊಂಡು ಇಲ್ಲಿ ಬೈತು ನಂಗೆ ಸುಮಾರು ಹೊತ್ತು ಆದ್ಮೇಲೆ ನಂಗೆ ಗೊತ್ತಿರಲ್ಲ ಸುಮಾರು ಹೊತ್ತು ಆದ್ಮೇಲೆ ನಂಗೆ ಗೊತ್ತದು ಕೋಲ್ಡ್ ಆದಂಗೆ ಇತ್ತು ಕೈ ಹಿಡಿಯಲ್ಲ ಕಡಿಕಂತ ರಕ್ತ ಬಂತು ನಾನು ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂಥದ್ದು ತಪ್ಪಿರ್ಬೋದು ಸರಿ ಇರ್ಬೋದು ಚೂರು ಹೊಟ್ಟಿಗೆ ಹಾಯ್ಕಣಿ ಎಲ್ಲದ್ರಿಗೂ ಸರಿ ಹೇಳ್ತೆ ಅಂದೇಳಿ ನನಗೂ 100% ಕನ್ಫರ್ಮೇಷನ್ ಇಲ್ಲ ಬಟ್ ನಂಗೆ ಗೊತ್ತಿದ್ದಷ್ಟನ್ನು ನಾನು ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ ಇದು ನಿಮಗೂ ಎಂತಕ್ಕಾದ್ರೂ ಯೂಸ್ ಆಗ್ಬೋದು ಸೊ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕಳಿಸಿ ನಿಮ್ಮ ಫ್ರೆಂಡ್ಸ್ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಅಂದೇಳಿ ಹೇಳ್ರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಇರಲಿ ಥ್ಯಾಂಕ್ ಯು